ಮಾವನ ಮಸಲತ್ತಿನಿಂದ ಪ್ರಾಣ ಬಿಟ್ಟ ಮುದ್ದಾದ ಸೊಸೆ. ಮುದ್ದಾದ ಸೊಸೆಯ ಸಾವಿಗೆ ಕಾರಣವಾಯ್ತಾ ಮಾವನ ಅಸಹ್ಯ ವಾಟ್ಸಾಪ್ ಮೆಸೇಜ್? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗೃಹಿಣಿಯೊಬ್ಬರ ಸೂಸೈಡ್ ಪ್ರಕರಣ ಸಖತ್ ಸದ್ದು ಮಾಡಿತು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಈ ಸಂಬಂಧ ಗೋವಿಂದರಾಜನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಸಂಬಂಧ ಮೃತಳ ಪತಿ, ಮಾವ ಸೇರಿದಂತೆ 5ರನ್ನು ಪೊಲೀಸರು ಬಂಧಿಸಿದ್ದರು. ವಾರದ ಬಳಿಕ ಈ ಪ್ರಕರಣದ ಹಿಂದಿನ ಅಸಲಿಯತ್ತು ಹೊರಬಿದ್ದಿತ್ತು. 2023 ಅಕ್ಟೋಬರ್ 3ರಂದು ಪ್ರಸಿದ್ಧ ಸೀತಾ ಡೈರಿ ರಿಚ್ ಐಸ್ ಕ್ರೀಂ ಕಂಪನಿ ಮಾಲೀಕನ ಸೊಸೆ ಐಶ್ವರ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಈ ಪ್ರಕರಣ ಸಖತ್ ಸೌಂಡ್ ಮಾಡಿತ್ತು. ಕಳೆದ 5 ವರ್ಷಗಳ ಹಿಂದೆ ರಾಜೇಶ್ ಎಂಬಾತನನ್ನು ಐಶ್ವರ್ಯ ಮದುವೆಯಾಗಿದ್ದಳು. ಕುಟುಂಬದ ನಿಶ್ಚಯದಂತೆ ಈ ಜೋಡಿಯ ಮದುವೆಯಾಗಿತ್ತು. ಪ್ರತಿಭಾವಂತೆಯಾಗಿದ್ದ ಐಶ್ವರ್ಯ ಅಮೆರಿಕದಲ್ಲಿ MBA ಮಾಡಿದ್ದಳು. ಪತಿ ರಾಜೇಶ್ ಡೈರಿ ರಿಚ್ ಐಸ್ ಕ್ರೀಂ ಕಂಪನಿ ಮಾಲೀಕರಾಗಿದ್ದರು. ಇದೇ ಕಂಪನಿಯಲ್ಲಿ ಐಶ್ವರ್ಯ ತಂದೆ ಸುಬ್ರಹ್ಮಣ್ಯ ತಂಗಿ ಗಂಡ ರವೀಂದ್ರ ಆಡಿಟರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಈತನೇ ಮುಂದೆ ನಿಂತು ರಾಜೇಶ್ ಹಾಗೂ ಐಶ್ವರ್ಯ ಮದುವೆ ಮಾಡಿಸಿದ್ದ. ಆದರೆ ಆಸ್ತಿ ವಿಚಾರವಾಗಿ ರವೀಂದ್ರ ಮತ್ತು ಸುಬ್ರಹ್ಮಣಿ ಕುಟುಂಬದಲ್ಲಿ ಕಲಹ ಇದ್ದಿದ್ದರಿಂದ ತಂದೆ ಮೇಲಿನ ದ್ವೇಷಕ್ಕೆ ಮಗಳ ಸಂಸಾರದಲ್ಲಿ ದಾಯಾದಿಗಳು ಹುಳಿ ಹಿಂಡಿದ್ದರು. ರವೀಂದ್ರ ಕುಟುಂಬ ಐಶ್ವರ್ಯಳ ಚಾರಿತ್ರ್ಯ ವಧೆ ಮಾಡಿ ಪತಿ ರಾಜೇಶ್ ಕುಟುಂಬಕ್ಕೆ ಇಲ್ಲಸಲ್ಲದ ಕಟ್ಟುಕತೆ ಹೇಳುತ್ತಿತ್ತು. ಅಷ್ಟೇ ಅಲ್ಲದೆ ಐಶ್ವರ್ಯಳ ಫೋಟೋಗಳನ್ನು ಕಳುಹಿಸಿ ನಿಮ್ಮ ಸೊಸೆ ಸರಿಯಿಲ್ಲವೆಂದು ಕೆಟ್ಟದಾಗಿ ಬಿಂಬಿಸಿದ್ದರಂತೆ. ಇದರಿಂದ ರಾಜೇಶ್ ಕುಟುಂಬ ಸದಸ್ಯರು ಪ್ರತಿನಿತ್ಯ ಐಶ್ವರ್ಯಳಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿದ್ದಳು. ಐಶ್ವರ್ಯಳ ಮಾವಗಿರಿಯ ಅತ್ತೆ ಸೀತಾ ಹಾಗೂ ಮೈದುನ ವಿಜಯ್ ಹಾಗೂ ಆತನ ಪತ್ನಿ ತಸ್ಮೀನ್ ಕಿರುಕುಳ ನೀಡುತ್ತಿದ್ದರಂತೆ. ಸಾಲದ್ದಕ್ಕೆ ಮಾವ ಸೊಸೆಗೆ ಅಸಹ್ಯವಾಗಿ ವಾಟ್ಸಾಪ್ ಮೆಸೇಜ್ ಸಹ ಮಾಡಿದ್ದನಂತೆ. ವರದಕ್ಷಿಣೆ ತರುವಂತೆಯೂ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿತ್ತು. ಎಷ್ಟೇ ಕಿರುಕುಳ ನೀಡುತ್ತಿದ್ದರೂ ಗಂಡನಿಗಾಗಿ ಐಶ್ವರ್ಯ ಸುಮ್ಮನಿದ್ದಳಂತೆ. ತಾನು ದುಡಿದ ಹಣದಲ್ಲಿ ಗಂಡನಿಗೆ ಐಷಾರಾಮಿ ಸೂಪರ್ ಬೈಕ್ ಹಾಗೂ ಚಿನ್ನದ ಒಡವೆ ಸಹ ಕೊಡಿಸಿದ್ದಳಂತೆ. ಆದರೆ ಕುಟುಂಬಸ್ಥರ ಮಾತನ್ನು ಕೇಳಿ ಪತಿ ರಾಜೇಶ್ ಸಹ ಐಶ್ವರ್ಯಳನ್ನು ನಿಂದಿಸುತ್ತಿದ್ದನಂತೆ. ಇದರಿಂದ ನೊಂದು ಗಂಡನ ಮನೆ ಬಿಟ್ಟು ಬೆಂಗಳೂರಿನಲ್ಲಿರುವ ತವರು ಮನೆಗೆ ಐಶ್ವರ್ಯ ಬಂದಿದ್ದಳಂತೆ. ಆದರೆ ಅಕ್ಟೋಬರ್ 26ರಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪ್ರಕರಣ ಸಂಬಂಧ ಐಶ್ವರ್ಯ ತಾಯಿ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಗಂಡ ರಾಜೇಶ್, ಅತ್ತೆ ಸೀತಾ, ಮಾವಗಿರಿಯಪ್ಪ, ಮೈದುನ ವಿಜಯ ಹಾಗೂ ಆತನ ಪತ್ನಿ ತಸ್ಮಿನ್ ವಿರುದ್ಧ ದೂರು ನೀಡಿದ್ದಾರೆ. ಇವರ ಸುಂದರ ಸಂಸಾರ ಒಡೆಯಲು ಪ್ರೇರಣೆ ನೀಡಿದ್ದ ಸಂಬಂಧಿಕರಾದ ರವೀಂದ್ರ, ಗೀತಾ, ಶಾಲಿನಿ ಮತ್ತು ಓಂ ಪ್ರಕಾಶ್ ಎಂಬುವವರ ಮೇಲೂ ದೂರು ನೀಡಿದ್ದರು. ಈ ಸಂಬಂಧ ಪ್ರಕರಣ ದಾಖಲಿಸಿ ಐಶ್ವರ್ಯ ಪತಿ ರಾಜೇಶ್ ಸೇರಿ 5 ಮಂದಿ ಆರೋಪಿಗಳನ್ನು ಗೋವಿಂದರಾಜನಗರ ಪೊಲೀಸರು ಬಂಧಿಸಿದ್ದಾರೆ. ಐಶ್ವರ್ಯ ತಂದೆಯ ಸಹೋದರಿ ಶಾಲಿನಿ ಹಾಗೂ ಓಂ ಪ್ರಕಾಶ್ ಅಮೆರಿಕದಲ್ಲಿದ್ದಾರೆ. ಸಾವಿನಲ್ಲೂ ಮಾನವೀಯತೆ ಮೆರೆದ ಐಶ್ವರ್ಯ ಕುಟುಂಬಸ್ಥರು ಆಕೆಯ ಸಾವಿನ ಬಳಿಕ ಆಕೆಯ ಕಣ್ಣುದಾನ ಮಾಡಿದ್ದರು. ಮಾವನ ಮಸಲತ್ತಿನಿಂದ ಕನ್ನಡ ಕಿರುತೆರೆಯಲ್ಲಿ ಜೋಡಿ ಹಕ್ಕಿ ಹಾಗೂ ಭೂಮಿಗೆ ಬಂದ ಭಗವಂತ ಸೀರಿಯಲ್ಗಳಲ್ಲಿ ನಟಿಸಿದ್ದ ನಟ ತಾಂಡವ್ ರಾಮ್ ಸಿನಿಮಾ ನಿರ್ದೇಶಕ ಭರತ್ ಎಂಬುವರ ಮೇಲೆ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಿದ ಘಟನೆ ಸ್ಯಾಂಡಲ್ ವುಡ್ನನ್ನು ಬೆಚ್ಚಿ ಬೀಳಿಸಿದೆ. ಸಿನಿಮಾ ನಿಲ್ಲಿಸಿದ್ದಕ್ಕೆ ನಟ ತಾಂಡವ್ ಸಿಟ್ಟಾಗಿದೆ. ಲೈಸೆನ್ಸ್ ಇರುವ ಗನ್ನಿಂದ ಶೂಟ್ ಮಾಡಿ ಕೊಲೆ ಯತ್ನ ಮಾಡಿದ್ದಾರೆ ಎನ್ನಲಾಗ್ತಿದೆ. ಪೊಲೀಸರು ನಟ ತಾಂಡವ್ ರಾಮ್ ಅವರನ್ನು ಬಂಧಿಸಿದ್ದಾರೆ. ಅಸಲಿ ಸತ್ಯ ಏನು? ಸಿನಿಮಾ ಕೆಲಸ ಕಾರ್ಯಗಳು ತಡ ಆಗುತ್ತಿದ್ದರಿಂದ ಇಬ್ಬರ ಮಧ್ಯೆ ಮುನಿಸು ಶುರುವಾಗಿತ್ತು ಎನ್ನಲಾಗಿದೆ. ಸಿನಿಮಾ ಚಿತ್ರೀಕರಣ ತಡವಾಗುತ್ತಿದ್ದರಿಂದ ನಿರ್ದೇಶಕ ಭರತ್ ಮೇಲೆ ನಟ ತಾಂಡವ್ ಬೇಸರಗೊಂಡಿದ್ದರು. ಚಿತ್ರಕ್ಕೆ ಇನ್ನೂ ನಾಯಕಿಯನ್ನು ನಿರ್ದೇಶಕ ಆಯ್ಕೆ ಮಾಡಿರಲಿಲ್ಲ ಎನ್ನಲಾಗಿದೆ. ಬೇಗ ನಾಯಕಿ ನಟಿಯನ್ನ ಆಯ್ಕೆ ಮಾಡುವಂತೆ ನಟ ತಾಂಡವೇಶ್ವರ್ ಹೇಳಿದ್ದರು. ಎಫ್ಐಆರ್ನಲ್ಲಿ ಫೈರಿಂಗ್ ಹಿಂದಿನ ಅಸಲಿ ಸತ್ಯ ಉಲ್ಲೇಖವಾಗಿದೆ. ಫೈರಿಂಗ್ ಹಿಂದಿನ ಅಸಲಿ ಸತ್ಯ, ಕೊಲೆಯತ್ನ ಮತ್ತು ಫೈರಿಂಗ್ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಸಿನಿಮಾ 40% ಮುಗಿದಿದ್ದು ನಿರ್ಮಾಪಕ ಕುಮಾರಸ್ವಾಮಿಯೇ ಹಣಕಾಸು ವ್ಯವಹಾರ ಮಾಡುತ್ತಿದ್ದರು. ನಂತರ ಸಿನಿಮಾ ತಂತ್ರಜ್ಞಾನರಿಂದ ನಿರ್ದೇಶಕ ಭರತ್ ಕಮಿಷನ್ ಪಡೆಯುತ್ತಿದ್ದಾರೆ ಅನ್ನೋ ಆರೋಪ ಕೂಡ ಉಲ್ಲೇಖವಾಗಿದೆ. ಇದೇ ವಿಚಾರಕ್ಕೆ 2 ಬಾರಿ ನಿರ್ದೇಶಕನ ಮೇಲೆ ನಟ ತಾಂಡವ್ ರಾಮ್ ಜಗಳ ಮಾಡಿದ್ದರು. ನಂತರ ತಾನು ಖರ್ಚು ಮಾಡಿದ 6 ಲಕ್ಷ ಹಣ ವಾಪಸ್ ನೀಡುವಂತೆ ತಾಂಡವ್ ಕೇಳಿದ್ದಾರೆ. ಹಣ ಕೊಡದೇ ಇದ್ದರೆ ಒಂದು ಗತಿ ಕಾಣಿಸುವುದಾಗಿ ಜೀವ ಬೆದರಿಕೆ ಕೂಡ ಹಾಕಿದ್ದರು ಎನ್ನಲಾಗಿದೆ. ಇದೇ ವಿಚಾರಕ್ಕೆ ಸೋಮವಾರ ಸಂಜೆ ಸಭೆ ಸೇರಿದ್ದ ಚಿತ್ರತಂಡ ಚಂದ್ರಲೇಖನ ನಿರ್ಮಾಪಕರ ಕಚೇರಿಯಲ್ಲಿ ಸಭೆ ನಡೆದಿತ್ತು. ಸಭೆಯಲ್ಲಿ ಪುನಃ 6 ಲಕ್ಷ ಹಣ ವಾಪಸ್ ಕೇಳಿದ್ದರು ನಟ ತಾಂಡವೇಶ್ವರ್. ಹಣ ಕೇಳಿದ್ದಕ್ಕೆ ನಿರ್ದೇಶಕ ಭರತ್ ಹಾಗೂ ತಾಂಡವೇಶ್ವರ್ ನಡುವೆ ಜಗಳ ಆಗಿದೆ. ಗಲಾಟೆ ತಾರಕಕ್ಕೇರಿದಾಗ ಹುಡುಗರಿಂದ ಬಂದೂಕು ತರಿಸಿಕೊಂಡಿದ್ದಾರೆ ನಟ ತಾಂಡವ್. ನಿರ್ದೇಶಕ ಜಸ್ಟ್ ಮಿಸ್
ನಿನ್ನನ್ನ ಕೊಲೆ ಮಾಡುತ್ತೇನೆ ಅಂತ ನಿರ್ದೇಶಕನ ಕಡೆ ಗುರಿಯಿಟ್ಟು ಶೂಟ್ ಮಾಡಿದ್ದಾರೆ ನಟ. ಈ ವೇಳೆ ತಕ್ಷಣ ಪಕ್ಕಕ್ಕೆ ಸರಿದು ಬಂದೂಕು ಮೇಲೆತ್ತಿದ್ದಾರೆ ನಿರ್ದೇಶಕ ಭರತ್. ಬಳಿಕ ಮನೆಯ ತಾರಸಿಗೆ ಬಂದೂಕಿನ ಗುಂಡು ಬಡಿದಿದೆ. ನಾನು ಬಂದೂಕು ಮೇಲೆತ್ತದೇ ಇದ್ದಿದ್ದರೆ ಅದು ನನ್ನ ತಲೆಗೆ ತಾಗಿ ಸಾವನ್ನಪ್ಪುತ್ತಿದ್ದೇನು ಅಂತ ದೂರು ಕೂಡ ದಾಖಲಿಸಿದ್ದಾರೆ ನಿರ್ದೇಶಕ ಭರತ್. ಹಣಕಾಸು ವಿಚಾರಕ್ಕೆ ಬಂದೂಕಿನಿಂದ ಶೂಟ್ ಮಾಡಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ನಿರ್ದೇಶಕ ಭರತ್ ದೂರಿನ ಮೇರೆಗೆ ತಾಂಡವ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಚಂದ್ರಲೇಘಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಸಂಬಂಧ ನಿರ್ದೇಶಕ ಭರತ್ ಅವರನ್ನು ಪೊಲೀಸರು ಸದ್ಯ ವಿಚಾರಣೆ ಮಾಡುತ್ತಿದ್ದಾರೆ. ಹಾಗೂ ಘಟನೆ ವೇಳೆ ಹಾಜರಿದ್ದವರ ಹೇಳಿಕೆಯನ್ನು ಪೊಲೀಸರು ಪಡೆದಿದ್ದಾರೆ. ಹಾಗೂ ಆರೋಪಿ ತಾಂಡವೇಶ್ವರ್ ವಿಚಾರಣೆ ನಡೆಸಿ ಪೊಲೀಸರು ಹೇಳಿಕೆ ಪಡೆದಿದ್ದಾರೆ. ಚಂದ್ರಲೇಘಟ್ ಪೊಲೀಸರಿಂದ ತನಿಖೆ ಮುಂದುವರಿದಿದೆ.